ಬ್ಯಾಕ್ ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಅನ್ಕೊಳ್ತೀನಿ. ಇದು ವಾಯ್ಸ್ ಓಕೆನಾ? ನಿನ್ನೆ ಊರಿಗೆ ಹೋಗಿ ಬಂದಿರೋದಕ್ಕೆ ನನಗೆ ಅನ್ನಿಸ್ತಾ ಇದೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆಗಿದೆ ಅಂತ. ಅಲ್ಲಿ ಎಲ್ಲಾ ತರದ ನೀರು ಕುಡಿದ್ಬಿಟ್ವಿ ಫ್ರೆಂಡ್ಸ್, ಹಂಗಾಗಿ ಒಂದ್ ಸ್ವಲ್ಪ ಡಿಸ್ಟರ್ಬೆನ್ಸ್ ಅನಿಸ್ತಿದೆ. ನನಗೆ ಅನ್ನಿಸ್ತಾ ಇದೆ ನಿಮ್ಗೆ ಹೆಂಗೆ ಅನಿಸ್ತಿದೆ ಗೊತ್ತಿಲ್ಲ. ಅಂಡ್ ಎನಿವೇ ಇವತ್ತು ಮಾರ್ನಿಂಗ್ ಎದ್ದೇಳಬೇಕು ಅಂತಂದ್ರೆ ಭಯಂಕರ ಬಾಡಿ ಪೇನ್ಸ್ ಎಷ್ಟು ಇತ್ತು ಅಂತಂದ್ರೆ ಇನ್ನು ಇವಾಗ ಕೂಡ ಹಂಗೆ ಅನ್ನಿಸ್ತಾ ಇದೆ. ಫೀಲಿಂಗ್ ಒಂಥರ ಬಾಡಿ ಫುಲ್ ಪೇನ್ ಅನ್ನಿಸ್ತಾ ಇದೆ. ಮತ್ತೆ ಏನ್ ಮಾಡೋದಕ್ಕೆ ಅಷ್ಟು ಇಂಟ್ರೆಸ್ಟ್ ಬರ್ತಿಲ್ಲ. ಸೊ ಅದರಲ್ಲೂ ಮತ್ತೆ ಏನಾಯ್ತು ಅಂತಂದ್ರೆ ಚಿಟ್ಟಿಗೆ ನಿನ್ನೆನೆ ಮೈ ಮೇಲೆ ಒಂದ್ ಸ್ವಲ್ಪ ಗುಳ್ಳೆಗಳು ಕಾಣಿಸ್ಕೊಂಡಿತ್ತು ಫ್ರೆಂಡ್ಸ್ ಅಲ್ಲಿ ಊರಲ್ಲಿ. ಅಲ್ಲಿ ಗೊತ್ತಾಗಿದಾಗ ಏನ್ ಅನ್ಕೊಂಡ್ವಿ ಅಂತಂದ್ರೆ ಇನ್ನು ಹೋಗೋದಯ್ಯ, ಹೋದ್ಮೇಲೆ ಸ್ಟಾರ್ಟ್ ಮಾಡ್ಬೇಕು, ಎಣ್ಣೆ ನೀರು ಹಾಕ್ಬೇಕು ಅಂತ ಹೇಳಿ. ಸೊ ಅಲ್ಲೇ ಅನ್ಕೊಂಡೆ ಹೋಗಿದ ತಕ್ಷಣ ಎಣ್ಣೆ ನೀರೆಲ್ಲ ಹಾಕೋಣ ಅಂತ ಹೇಳಿ ಬರೋದ್ರೊಳಗಡೆ ಮನೆಗೆ ಒಂದೇ ಒಂದು ಗುಳ್ಳೆ ನೋಡಿದ್ವು. ಅದಾದ್ಮೇಲೆ ಒಂದು 8-9 ಗುಳ್ಳೆ ಕಾಣಿಸ್ಕೊಂತು. ಅಲ್ಲಿಗೆ ನಮ್ಗೆ ಫಿಕ್ಸ್ ಆಯ್ತು ಅಮ್ಮ ಬಂದಿದೆ ಅವನಿಗೆ ಅಂತ ಹೇಳಿ. ಬಟ್ ಆಮೇಲೆ ಇವತ್ತು ಮಾರ್ನಿಂಗ್ ಗೊತ್ತಾಗಿದ್ದು ದೊಡ್ಡ ಅಮ್ಮ ಅದಕ್ಕೊಂದು ಸ್ವಲ್ಪ ಜಾಸ್ತಿ ಫಾಲೋ ಮಾಡುವಂಥದ್ದು ಇರುತ್ತೆ ಅಂತ ಹೇಳಿ. ಸೊ ಇನ್ನು ಅವನಿಗೆ ಎಣ್ಣೆ ನೀರು ಹಾಕಿ ತುಂಬಾ ಅಳ್ತಾ ಇದ್ದ ಫ್ರೆಂಡ್ಸ್, ಭಯಂಕರ ಸುಸ್ತಾಗ್ಬಿಟ್ಟಿದ್ದಾನೆ, ಫುಲ್ ಅಳ್ತಾ ಇದ್ದ. ದುಃಖ ಅನ್ನೋದು ಇಲ್ಲಿವರೆಗೂ ತುಂಬಿಕೊಂಡಿತ್ತು ಅವನಿಗೆ. ಅದರಲ್ಲೂ ಇವತ್ತು ಎಕ್ಸಾಮ್ಸ್ ಬೇರೆ ಸ್ಟಾರ್ಟ್ ಆಗಿತ್ತು. ಇನ್ನು ಇಬ್ರು ಸ್ವಲ್ಪ ರಿವಿಷನ್ ಎಲ್ಲ ಮಾಡ್ಕೊಂಡಿದ್ರು ಅನ್ನೋ ಕಾರಣಕ್ಕೆ ಕರ್ಕೊಂಡು ಹೋಗಿದ್ದು ನಾವು ಊರಿಗೆ. ಬಂದ ತಕ್ಷಣ ಹಿಂಗೆ ಸುಸ್ತು ಆಗಿರೋದು, ಅಮ್ಮ ಬಂದಿರೋದು, ಪ್ಲಸ್ ಇವಾಗ ಹೋಗ್ಬೇಕು ಅಂತಂದ್ರೆ ದುಃಖ. ಅದಕ್ಕೆ ಹೋಗಿ ಎಣ್ಣೆ ನೀರು ಹಾಕ್ಸಿ ಮೊಸರನ್ನ ತಿನ್ನಿಸಿ ಕಳಿಸಿ ಆಲ್ರೆಡಿ ಅವನ್ನ ಬಂದಾಯ್ತು. ಇವಾಗ ಬರೀತಾ ಇದ್ದಾನೆ, ಬೇಗ ಕಳಿಸ್ತೀವಿ ಅಂತ ಹೇಳಿದ್ದಾರೆ ಮೇಡಮ್ ಅವರು. ಸೊ ನಾನಿನ್ನು ಮತ್ತೆ ನಿನ್ನೆ ಬಂದಿದ್ವಲ್ಲ, ದೀಪ ಹಚ್ಚಿ ಸ್ವಲ್ಪ ರಾಯರಿಗೆ ಪೂಜೆ ಮಾಡಿ ಪ್ರಸಾದ ಕೂಡ ಹೊರಗೆ ತಗೊಂಡ್ವಿ. ಹಾಗೆ ಇನ್ನು ತಿಂಡಿಗೆ ಅಂತ ಹೇಳಿ ನಾನು ಏನ್ ಮಾಡ್ಲಿಲ್ಲ, ಮೊಸರನ್ನೇ ಮಾಡಿದ್ದೆ. ಹಾಗೆ ಇನ್ನು ಮತ್ತೆ ಸಾಂಬಾರ್ಗೆ ಅಂತ ಹೇಳಿ ಸೊಪ್ಪೆಲ್ಲ ಸೋಸಿಟ್ಟಿದ್ದೀನಿ. ಮತ್ತೆ ಬೆಳಗ್ಗೆನೆ ಹೋಗಿ ತರಕಾರಿ ಕೂಡ ತಂದ್ಕೊಂಡಿದ್ದೆ, ಬಟ್ ತಂದಿದ್ದೀನಿ ಅಷ್ಟೇ, ಇನ್ನು ಶಿಫ್ಟ್ ಮಾಡಿಲ್ಲ. ಇನ್ನು ಕೆಲಸ ಎಲ್ಲ ಹಂಗಿದೆ ಫ್ರೆಂಡ್ಸ್. ಆಕ್ಚುಲಿ ಡೇ ಇವಾಗ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಸಾಂಬಾರ್ ಮಾಡಬೇಕು. ಆಲ್ರೆಡಿ 11:30 ಆಗ್ಬಿಟ್ಟಿದೆ. ನಾನು ಒಂದು ಸ್ವಲ್ಪ ವಿಡಿಯೋಸ್ ಅದೆಲ್ಲ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟೆ, ಹಾಗಾಗಿ ಪ್ರಾಬ್ಲಮ್ ಆಯಿತು. ಈ ಸೊಪ್ಪು ಇವತ್ತು ಸ್ವಲ್ಪ ಜಾಸ್ತಿ ತಂದ್ಬಿಟ್ಟೆ. ಅಂದರೆ ಬರೀ ಎಲೆ ಅಷ್ಟೇ ತೆಗೆದು ಬೇಳೆ ಎಲ್ಲ ಹಾಕಿ ಚೆನ್ನಾಗಿ ಮಸ್ತು ಸಾಂಬಾರು ಮಾಡೋಣ ಅಂತ ಅನ್ನಿಸ್ತು. ಯಾಕೋ ಅಂದ್ಕೊಂಡೆ, ಬಟ್ ಕೂತ್ಕೊಂಡಿದ್ದಕ್ಕೆ ಇಷ್ಟು ಹೊತ್ತಾಗ್ಬಿಡ್ತು. ಬರೀ ಎಲೆ ಅಷ್ಟೇ ಸೋಸ್ಬೇಕು ಅಂತಂದಾಗ ಹಾಗೆ ಆಗುತ್ತಲ್ಲ. ಅಥವಾ ನಾವು ಕಡ್ಡಿ ಎಲ್ಲ ಸೇರಿಸಿ ಕಟ್ ಮಾಡಿ ಹಾಕ್ಬಿಡ್ತೀವಿ ಅಂತಂದರೆ ಹಂಗಾಗಲ್ಲ. ಬಟ್ ಎಲೆ ಅಷ್ಟೇ ಹಾಕ್ಬೇಕು ಅನ್ನೋದಕ್ಕೆ ಇಷ್ಟು ಹೊತ್ತಾಯಿತು. ಇನ್ನು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಕುಕ್ಕರ್ಗೆ ಹಾಕಿ ನಾನಿನ್ನು ತರಕಾರಿನೂ ಕೂಡ ಆ್ಯಡ್ ಮಾಡಿ ಇಡಬೇಕು. ಅಷ್ಟರೊಳಗಡೆ ಜಯಂತಿಗೆ ಚಹಾ ಮಾಡೋಕ್ಕೆ ಹೇಳಿದ್ದೀನಿ. ವ್ಲಾಗ್ ನೋಡ್ತಾ ಇದ್ದೆ ಫ್ರೆಂಡ್ಸ್, ಆ್ಯಕ್ಚುಲಿ ಬೇರೆಯವ್ರ ವ್ಲಾಗ್ ನೋಡ್ತಾ ಇದ್ದೆ. ಅದರಲ್ಲಿ ಟೀ ಕಾಯಿಸ್ಕೊತಾ ಇದ್ದು. ಸಡನ್ಲಿ ಅನ್ನಿಸ್ತು ಬೆಳಗಿಂದ ಟೀ ಕುಡ್ದಿಲ್ಲ. ನಮ್ಮ ಮಮ್ಮಿ ನನಗೆ ಟೀ ಬೇಕು ಅಂದಿದ್ದಕ್ಕೆ ಹಾಲು ತಂದು ಕಾಯಿಸ್ತಾ ಇದ್ದಾರೆ. ಸೊ ಜಯಂತಿ ನಮ್ಮನೇಲಿ ಟೀ ಮಾಡೋದು, ಅವ್ರು ಮಾಡಿದ್ರೇನೆ ನನಗೆ ಕುಡಿಯೋಂಗೆ ಅನ್ಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಇವತ್ತು ಸಕ್ಕರೆ ಸ್ವಲ್ಪ ಏನದು ಟೀ ಪುಡಿ, ಸಕ್ಕರೆ ಟೀ ಪುಡಿ ಕಮ್ಮಿ ಹಾಕು ಅಂತ ಹೇಳಿದ್ದಕ್ಕೆ ಕಮ್ಮಿ ಹಾಕಿ ಕೇಟಿ ಚಹಾ ಮಾಡ್ತಾ ಇದ್ದಾರೆ. ಕೇಟಿ ಚಹಾ ಆ್ಯಕ್ಚುಲಿ ನನಗಂತೂ ಅನ್ನಿಸ್ತದೆ ಫ್ರೆಂಡ್ಸ್, ಒಂದು ಸ್ವಲ್ಪ ವಾಯ್ಸ್ ಹಿಂದೇಟ್ ಆಗ್ತಾ ಇದೆ ಅಂತ ಇರ್ತಾ ಇದ್ದಾರೆ. ಏನು ಅಯ್ಯೋ ಇವಳು ನೋಡಿ ಫ್ರೆಂಡ್ಸ್, ಇವಳು ಹೊರಗಡೆ ತರಕಾರಿ ಬಂದ್ರು ಗಂಟೆ ಬಾರಿಸ್ದಂಗೆ ಅನಿಸಿದ್ರು ದುಡ್ಡು ಕೇಳ್ತಾಳೆ. ಏನಕ್ಕೆ? ಅದು ಅಲ್ಲಿ ತರಕಾರಿ ಇದು ಐಸ್ ಕ್ರೀಮ್ ಕಾದು. ಈ ಸಮ್ಮರಲ್ಲಿ ಐಸ್ ಕ್ರೀಮ್ ಗಾಡಿಗಳು ಹೆಂಗ್ ಬರುತ್ತೆ ಓಣಿಗಳಲ್ಲಿ ಅಂತಂದ್ರೆ ಮನೇಲಿರೋ ಮಕ್ಕಳೆಲ್ಲ ಹಿಂಗ್ ಜಗಳ ಆಡ್ತಾರೆ. ಹಂಗಾಗಿ ಏನ್ ಬೇಕು ಅವರಿಬ್ಬರು ಸ್ಕೂಲಿಗೆ ಹೋಗಿದ್ದಾರೆ, ಎಕ್ಸಾಮ್ಸ್ ಬರೀತಿದ್ದಾರೆ. ಇವಳೊಬ್ರು ಮಾತ್ರ ನಮ್ಮ ಎಕ್ಸಾಮ್ ಬರೀತಾಳೆ, ಹಂಗ ತಲೆ ತಿಂತಾಳೆ. ಇಷ್ಟೊತ್ತು ಕಾಟ ಕೊಟ್ಟಿದ್ದಾಳೆ, ಕಕ್ಕ ಉಚ್ಚೆ ಎಲ್ಲ ಅಂತ ಅನ್ಕೊಂಡು. ಮತ್ತೆ ಐಸ್ ಕ್ರೀಮ್ ಬೇಕಾ? ಅದು ಐಸ್ ಕ್ರೀಮ್ ಕಾದೆ, ಅದು ತರಕಾರಿ ಅಂಗಡಿ, ತರಕಾರಿ ಗಾಡಿ. ಏನ್ ಬೇಕು? ಬಿಲ್ಲೆನಾ? ಎಣ್ಣಿ ಕಾಕು ಬಿಲ್ಲೆ ಬೇಕಾ? లేదు పప్పతి కడుగు అడుగు పప్పతి కడుగు. ಏನ್ ಬೇಕು? ಆಗ್ಲೇ ಎಲ್ಲ ಕೇಳತರ ಆಗ್ಬಿಟ್ಟಿದ್ದಾಳೆ ಮಮ್ಮಿ ಇವಳು. ಸೊ ಜಸ್ಟ್ ಈಗ ನೀರು ಹಾಕಿ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹೊತ್ತು ನೆನೆದ್ರೊಳಗಡೆ ನಾನು ಚಾ ಕುಡಿದು ತರಕಾರಿ ಎಲ್ಲ ಹೆಚ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಚಿಟ್ಟಿಗೆ ಬೇವಿನ ಸೊಪ್ಪೆಲ್ಲ ರುಬ್ಬಿ ಹಚ್ಚಬೇಕು ಅಂತ ಹೇಳ್ತಿದ್ದಾರೆ. ಅಮ್ಮ ತರ್ತಾರಂತೆ, ಊರಿಗೆ ಹೋಗಿದ್ದಾರೆ. ಅಮ್ಮ ಕೂಡ ಊರಿಗೆ ಹೋಗಿದ್ದಾರೆ. ನಾವು ಈ ಕಡೆ ಹೋದ್ವಿ ಮಂತ್ರಾಲಯಕ್ಕೆ, ಅವರು ಈ ಕಡೆ ಹಂಗೆ ಗುತ್ಲಕ್ಕೆ ಹೋದ್ರು. ಸೊ ಮತ್ತೆ ದೇವ್ರ ಹತ್ರ ದೇವಸ್ಥಾನಕ್ಕೆ ಅಂತ ಹೇಳಿ, ಇತ್ತೀಚೆಗೆ ದೇವಸ್ಥಾನ ಅಂತ ಹೇಳಿ ಅಕ್ಕ ತಂಗಿರೆಲ್ಲ ಸೇರ್ಕೊಂಡು ಚೆನ್ನಾಗಿ ವಿಸಿಟ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಅವರಂತರೂ ಇರಲಿ ಬಿಡಿ, ಮತ್ತು ಈ ವಯಸ್ಸಲ್ಲಿ ಆರಾಮಾಗಿ ಅವ್ರಿಗೆ ಆಗಿರುವಂಥ ಒಂದು ಸ್ಪೇಸ್ ತಗೊಳ್ಳಿ ಅಂತ ಹೇಳಿ ನಾವು ತುಂಬ ರೆಸ್ಟ್ರಿಕ್ಷನ್ಸ್ ಏನು ಮಾಡ್ತಿಲ್ಲ. ಬರ್ತಾ ಇದ್ದಾರಂತೆ, ಬರೋವಾಗ ಹಂಗೆ ಬೇವಿನ ಸೊಪ್ಪು ತರ್ತೀನಿ ಅಂತ ಹೇಳಿದ್ದಾರೆ. ನಮ್ಮಮ್ಮಂಗೆ ನನ್ನ ಮಕ್ಳಿಗೆ ಏನಾದರೂ ಆಗಿದೆ ಅಂತಂದರೆ ಮುಗೀತು, ಯಾವ ಊರಲ್ಲಿದ್ದರೂ ಬೇಗ ಓಡ್ ಬರ್ತಿರ್ತಾರೆ. ಸೊ ಹಂಗೆ ಆಗಿದೆ ಇವಾಗ. ಚಿಟ್ಟಿ ಅವ್ರು ಬರೋರೇ ಇದ್ದರು ಇವತ್ತು ಆ್ಯಕ್ಚುಲಿ. ಸೊ ಚಿಟ್ಟಿಗೆ ಹಿಂಗೆ ಹುಷಾರಿಲ್ಲ ಅಂದ ತಕ್ಷಣ ಇನ್ನೂ ಬೇಗ ಬರೋದಕ್ಕೆ ಆಲ್ರೆಡಿ ಊರು ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಬೆಳಗ್ಗೆ ಬಿಡ್ತೀವಿ ಅಂತ ಹೇಳಿದರು. ಆಗ್ಲೂ ಕೂಡ ಫೋನ್ ಮಾಡಿ ಚಿಟ್ಟಿ ಬರ್ತೀನಮ್ಮ ಹೂನಮ್ಮ ಅಂತೇಳಿ. ಬಟ್ ನಮ್ಮ ಚಿಟ್ಟಿಗೆ ಬಂದಿರೋ ಇವಾಗ ಏನು ಅಮ್ಮ ಇದಲ್ಲ, ತುಂಬ ಉರಿ ಸಂಕಟ ಆಗುತ್ತೆ ಅಂತ ಹೇಳ್ತಿದ್ದಾರೆ ಎಲ್ಲರೂ. ಸೊ ಅವನ್ನ ಆದಷ್ಟು ಬೇಗ ಕರ್ಕೊಂಬಂದು ಸ್ವಲ್ಪ ತಣ್ಣಗಿರೋ ಥರ ನೋಡ್ಕೋಬೇಕು. ಮತ್ತು ಅದರಲ್ಲೂ
ಅವ್ರು ಏನು ಕೇಳ್ತಾರೆ ಅದನ್ನು ನಾವು ಕೊಡಬೇಕಂತೆ. ಸೊ ತಿನ್ನೋದಕ್ಕೆ ವೆಜ್ ಆಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಅವ್ನಿಗೆ ಏನು ಅನಿಸುತ್ತೆ ಅದು ತಿನ್ನೋದಕ್ಕೆ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಹಿಂಗಂತ ನಾವು ಅವನ ಹತ್ರ ಓಪನ್ ಅಪ್ ಹೇಳಿಬಿಟ್ರೆ ಮುಗಿದು ಅವ್ನಿಗೆ ಲೀಸ್ಟೇ ಕೊಡ್ತಾನೆ ಮಾಮಿ. ಮೊದಲೇ ಬೈಕೆ ಮನುಷ್ಯ ಅವ್ನಿಗೆ ಏನು ಅನಿಸುತ್ತೆ ಅದು ಮಾಡಿಕೊಟ್ಬಿಡ್ಬೇಕು ನಾವು. ಈ ಟೈಮಲ್ಲಿ ಚಿಟಿ ನಿನಗೇನು ಬೇಕು ಕೇಳು ಮಾಡಿಕೊಡ್ತೀವಿ ಅಂದರೆ ಮುಗೀತು. ನಾನು ಇಡೀ ದಿನ ಅಡುಗೆ ಮನೆಗೆ ಇರಬೇಕಾಗುತ್ತೆ, ಹಂಗಾಗುತ್ತೆ. ಹಾಂ, ನೋಡಿ ಮಂತ್ರಾಲಯದಿಂದ ಮಿಂಚುಗೋಸ್ಕರ ತಂದಿರೋ ಗೊಂಬೆ ಅದು. ಕೊಡಲ್ಲ ಅವಳು ಯಾರಿಗೂ. ಏನಮ್ಮದು? ಏಮದಿ? ಪಾಪು ಎವರ್ದಿ? ಬರೀ ಬೈಯೋದು, ಸಿಟ್ಟು ಮಾಡೋದು, ಗೊಂಬೆಗುಂಡಿ. ನಮ್ಮ ಮನೇಲಿ ಬಜಾರಿ. ಏಯ್ ಚಡ್ಡಿ ಹೆಸ್ರು ಇಡ್ಲೆ ನೀವು? ಪಪ್ಪಿ ಕೊಡ್ತಾಳೆ. ಚಡ್ಡಿ ಹಾಕಿಲ್ಲ ಮಿಂಚು? ಚಡ್ಡಿ ಅಯ್ಯೋ ಚಡ್ಡಿನೇ ಇಲ್ಲ ನೋಡು. ಆಯ್ತಾ, ನಾನು ಸುಮ್ಮನೆ ಹೇಳದೆ. ಏಯ್ ಮಿಂಚು ಹಾಂ ಏಮದಿ? ಏಮದಿ? ಓ ಇಲ್ಲ ನನಗೆ ಬೇಡ, ಹೋಗು. ಇಲ್ಲ ಬೇಡ, ಹೋಗು. ರೀ ಮೇಡಮರೇ, ನಿಮ್ಮ ಪಾಪಗೆ ಹುಷಾರಿಲ್ವಾ? ಹಿಂಗೆ ಆಟಾಡ್ತಿರ್ತೀವಿ ಫ್ರೆಂಡ್ಸ್. ಮನೇಲಂತೂ ಮಸ್ತ್ ಮಜಾ ಇರುತ್ತೆ ಅವಳ ಜೊತೆ ಆಟಾಡೋಕ್ಕೆ. ಏ ಮಿಂಚು, ನಿಮ್ಮ ಪಾಪು ಕರ್ಕೊಂಬಲ್ಲಿ, ನಿಮ್ಮ ಪಾಪನ ಕರ್ಕೊಂಬನ್ನಿ. ತೆದ್ದಿದ್ದೀನಿ, ತೆದ್ದಿ ಅಂತ ಅಂದ್ಬಿಡ್ತಾಳೆ. ಹಾಂ ಬಂದ್ಲು, ಎತ್ಕೊಂಬಂದ್ಲು ಪಾಪುನ. ಇವಳೇ ಒಂದು ಪಾಪು, ಅವಳಿಗೊಂದು ಪಾಪು. ಏಮಂಟ? ಮಮ್ಮು ಬೇಕಂಟನಾ? ಚಾ ಬೇಕಂಟ? ಓಹೋ ಹೋ ಹೋ. ಮತ್ತು ಏಯ್ ಚಾ ಕುಡಿಬಾರ್ದು ನೀ ಮತ್ತು ಮತ್ತೆಲ್ಲದ ಯಾಲ ಮಾಮೂ ಸುದಾ చెప్పు. మామ ఎట్టు సుదమ్మా సూపు? మామ ఎట్టు సూపు ఎలా ఉగురుండదా? ఉగురుండదా? అట్లుంటుందా? మమ్మ ఎవరు? పప్పనా? ಪಾಪುನ తీసి ಮಮ್ಮ పోయిండేనా? ವಾವ್, ಎಲ್ಲ ಮಾತಾಡ್ತಾಳೆ ಮೂಕ್ ಮೂಲಂಗಿ. ಅಮ್ಮ ಅವ್ವ ಎಂತ ಪಣದ? ಅವ್ವ ಅನ್ನ ಎಂದಪ್ಪ? ಇವಾಗ ಇವಳಿಗೆ 2 ವರ್ಷ 2 ತಿಂಗಳು ಆಲ್ಮೋಸ್ಟ್. ಇನ್ನು ಮೇಲೆ ಮಾತುಗಳು ಸ್ಟಾರ್ಟ್ ಆಗುತ್ತೆ. ಏನೋ ಹೇಳಕ್ ಬರ್ತಾಳೆ. ತಾತ ಅವ್ವ పోయిండారా? ఎందుకు? మమ్మమ్మ పోయిండ్రా? ಊರಿಗೆ పోయిండారా? ಸರಿ, ಫೋನ್ ಸೈ ಅವ್ವಾಗ ಫೋನ್ ಸೈ. ಇವಾಗ ನೋಡಿ ಫ್ರೆಂಡ್ಸ್, ಫೋನ್ ಮಾಡ್ತಾಳೆ ಅವಳು. ಫೋನ್ ಮಾಡಿ ಅವ್ವ ಬಾ ಅಂತ ಹೇಳ್ಬಿಡ್ತಾಳೆ. ಫೋನ್ ಮಾಡ್ತಾಳೆ, ಏನು ಸಿಗುತ್ತೋ ಅದೇ ಅವಳಿಗೆ ಫೋನ್. ಡಯಲ್ ಮಾಡಿದ್ಲು. ಹಲೋ ಪಪ್ಪ, ತಾತ. ಅಯ್ಯೋ ಬೈದ್ಲು ನಮ್ಮ ಅಪ್ಪಾಜಿಗೆ. ಸಿಟ್ಟು ಬಂತು, ಬೈದ್ಲು, ಇಡ್ಲು ಹೊಂಟ್ಲು. ಒಬ್ಬ ಆಗೈತಾ? ಯಾರು ಹೊಡೆದಿದ್ದು? ಅಣ್ಣ ಹೊಡೆದ್ನಾ? ಹಂಗೆ ಹೊಡಿತೀಯಾ? ಸರಿ, ಡನ್. ತೆದ್ದಿ. ಅಯ್ಯಪ್ಪ, ಎಲ್ಗೂ ಹೋಗ್ತಿದ್ದಾಳೆ ಫ್ರೆಂಡ್ಸ್. ಅಯ್ಯೋಯ್ಯೋ ಬೈದ್ಲ. ಯಾವಾಗ ತಿಟ್ಟಿತೀವಿ? ಅಣ್ಣಂಗೆ ಬೈದ್ಲಂತೆ. ಅವರು ಬಂದು ಎಷ್ಟು ಮಾಡ್ತಾಳೆ ನೋಡಿ. ಕಕ್ಕ ಸೇಸುವೆಯಾ? ఎవరు? ఆపు ఆపు ఏకనా? ಆಬು నువ్వేస్తుವೆ? ಏನು ಹೇಳ್ತಾಳೋ ಏನು. ಒಟ್ನಲ್ಲಿ ನಾವು ಕೂಡ ಒಂದು ಮುಕ್ಕಾಲು ಭಾಗ ಅರ್ಥ ಮಾಡ್ಕೊತೀವಿ ಫ್ರೆಂಡ್ಸ್. ಅವಳು ಮಾತು ಮೂಕ್ ಇವೆಲ್ಲ ಅರ್ಥ ಆಗಲ್ಲ ಫ್ರೆಂಡ್ಸ್. ಇದು ಸ್ಪ್ಯಾನಿಷ್ ಲ್ಯಾಂಗ್ವೇಜ್. ತಾತ. ನಮ್ಮ ಮಿಂಚು ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ಗೊತ್ತಾಗೋದೇ ಇಲ್ಲ ಫ್ರೆಂಡ್ಸ್. ಅಷ್ಟು ಕ್ಯೂಟಾಗಿ ಚೆನ್ನಾಗಿ ಮಾತಾಡ್ತಿರ್ತಾಳೆ. ಇನ್ನು ಅದಾಗಿದ ತಕ್ಷಣ ಮಕ್ಕಳು ಸ್ಕೂಲಿಂದ ಬಂದಾಯಿತು. ಸೊ ಅಷ್ಟು ಬರೋದ್ರೊಳಗಡೆ ನಾನು ಆಲ್ರೆಡಿ ಸೊಪ್ಪಿನ ಸಾರು ಕೂಡ ರೆಡಿ ಮಾಡಿಟ್ಟಿದ್ದೆ. ಒಂದು ಕಡೆ ಮೆಂತೆ ಚಪಾತಿ ಕೂಡ ರೆಡಿ ಮಾಡಿಟ್ಟಿದ್ದೆ. ನಮ್ಮ ಅತ್ತೆ ಕೂಡ ಬಂದರು. ಜಯಂತ್ ಮಕ್ಕಳನ್ನ ಕರ್ಕೊಂಬಂದುಬಿಟ್ಟು ನಮ್ಮ ಅತ್ತೆ ಇಲ್ಲಿ ರೋಡಿಗೂ ಬಸ್ಸಿಗೆ ಬಂದಿದ್ರು ಅಂತ ಹೇಳಿ ಹೋಗಿ ಕರ್ಕೊಂಬಂದರು. ಬಂದ ತಕ್ಷಣ ಕೂತ್ಕೊಳ್ಳತ್ತೆ ಹೋಗತ್ತೆ ಅಂತಂದ್ರೂ ಸೀದಾ ನಾನು ಏನು ಮಾಡ್ತಿದ್ದೀನಿ ಅಂತ ನೋಡಿ ಚಪಾತಿ ಮಾಡ್ತಿದ್ಯಾ ಅಂತೇಳಿ ಅದನ್ನು ಅಗಲ ಮಾಡಿ ಕೊಡ್ತಾ ಇದ್ದಾರೆ. ಅಂದರೆ ಉದ್ದದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ನಮ್ಮ ಮತ್ತೆ ಅಸಲು ಸುಮ್ಮನೆ ಕೂತ್ಕೊಳ್ಳಲ್ಲ ಫ್ರೆಂಡ್ಸ್. ಪಾಪುಗೆ ಅಂದರೆ ನಮ್ಮ ಚಿಟ್ಟಿಗೆ ಹುಷಾರಿಲ್ಲ ಅಂತೇಳಿ ಗೊತ್ತಾಗಿ ಸೀದಾ ಮನೆಗೆ ಬಂದು ಚಪಾತಿ ಏನೋ ಉದ್ಕೊಂಡ್ಬಿಟ್ಟೆ. ಆದರೆ ನಮ್ಮ ಮನೇಲಿ ಹಂಚಿಡಂಗಿಲ್ಲ ಅಂತೇಳಿ ಸಡನ್ನಾಗಿ ನೆನಪಾಯಿತು. ಇವತ್ತು ಫಸ್ಟ್ನೇ ದಿನ ಅಲ್ಲ, ಇವತ್ತು ನನಗೇನು ಗೊತ್ತೇ ಆಗಲಿಲ್ಲ. ಆಲ್ಮೋಸ್ಟ್ ನಮ್ಮ ಸಣ್ಣ ಮಕ್ಕಳಿಗೆ ಲಾಸ್ಟ್ ಇಯರ್ ಬಂದಿತ್ತು, ನಾನು ಲಾಗ್ ಮಾಡಿದ್ದೀನಿ ಅದನ್ನು. ಸೊ ಲಾಸ್ಟ್ ಇಯರ್ ಬಂದಾಗ ಕೆಲವೊಂದಷ್ಟು ನಿಯಮಗಳಿತ್ತು. ಬಟ್ ಆದರೆ ನಿಮಗೆ ಗೊತ್ತಾ, ಇವಾಗ ದೊಡ್ಡಮ್ಮ ಚಿಕ್ಕಮ್ಮ ಅಂತ ಬರ್ತಾರಲ್ಲ, ಇವ್ರಿಗೆ ಬಂದಿದ್ದು ಎಲ್ಲ ರೀತಿ ಎಲ್ಲದೂ ಫಾಲೋ ಮಾಡ್ಬೋದಿತ್ತು.
ನಮ್ಗೆ ಯಾವುದು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ. ಬಟ್ ನಮ್ಮ ಚಿಟ್ಟಿ ಕಾಣಿಸ್ಕೊಂಡಿದ್ದು ದೊಡ್ಡಮ್ಮ ತುಂಬ ರಿಸ್ಟ್ರಿಕ್ಷನ್ಸ್ ಇರುತ್ತೆ, ತುಂಬ ಹುಷಾರಾಗಿ ಫಾಲೋ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಹಂಚಿಡಂಗಿಲ್ಲ ಅಂತಂದರು. ಅಯ್ಯೋ ಇನ್ನೇನು ಮಾಡೋದು, ಅಷ್ಟೊಂದು ಚಪಾತಿ ಉದ್ದಿದ್ದೀವಿ ಅಂತೇಳಿ ಅಮ್ಮನ ಮನೆಗೆ ಬೇಯಿಸ್ಕೊಂಬರೋದಕ್ಕೆ ಜಯಂತಿ ಕಳಿಸ್ದೆ. ಇನ್ನು ಮಕ್ಕಳು ಆಟ ಆಡ್ತಿದ್ದಾರೆ. ಇವನು ಆಲ್ಮೋಸ್ಟ್ ಬೆಳಗ್ಗೆ ಸ್ಕೂಲಿಗೆ ಹೋಗೋವರೆಗೂ ಎಲ್ಲ ಚೆನ್ನಾಗಿದ್ದ. ಎಣ್ಣೆ ನೀರು ಹಾಕಿದ್ಮೇಲೆ ಹೊಟ್ಟೆಲಿರೋದೆಲ್ಲ ಹೊರಗೆ ಬರುತ್ತಂತೆ. ಹಾಗಾಗಿ ಮಧ್ಯಾಹ್ನದ ಮೇಲೆ ಸುಸ್ತು, ಒಂದು ಸ್ವಲ್ಪ ಜ್ವರ ಮತ್ತು ಗುಳ್ಳೆಗಳು ಜಾಸ್ತಿ ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು. ಅಮ್ಮ ಅಲ್ಲಿ ಬಂತು, ಇಲ್ಲಿ ಬಂತು, ಇಲ್ಲೂ ಬರ್ತಾ ಇದೆ ಅಂತಂದೇಳಿ ಎಲ್ಲ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದ. ಸೊ ಇನ್ನು ಒಳಗಡೆ ನಾನು ಪಲ್ಯ ಮಾಡ್ತಾಯಿದ್ದೀನಿ. ಸೊ ಜಯಂತ್ ಹೋಗಿ ಬೇಯಿಸ್ಕೊಂಬರೋದ್ರೊಳಗಡೆ ನಾನಿಲ್ಲಿ ಹೀರೆಕಾಯಿ ಎಲ್ಲ ಹೆಚ್ಚಿಟ್ಕೊಂಡು ಹೀರೆಕಾಯಿ ಪಲ್ಯಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅತ್ತೆ ಬಂದರೆ ಕಂಪಲ್ಸರಿ ಬರೀ ಅನ್ನ ಸಾರು ಏನಿಕ್ಕೋದು ಅಂತೇಳಿ ಏನಾದರೂ ಒಂದು ಪಲ್ಯ ಈ ಥರ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಒಗ್ಗರಣೆ ಹಾಕುವಾಗ ಎಣ್ಣೆನ ಚೆನ್ನಾಗಿ ಕಾಯಿಸಿ ಸಾಸಿವೆ ಜೀರಿಗೆ ಕೂಡ ಹಾಕೋಂಗಿರಲಿಲ್ಲ. ನನಗೆ ಮರ್ತೋದಂಗೆ ಆಗಿಬಿಟ್ಟಿತ್ತು. ಮತ್ತು ಸುಮ್ಮನೆ ಅಡುಗೆ ಮಾಡಬೇಕು, ನೆಕ್ಸ್ಟ್ ಕೆಲಸ ಮುಗಿಸ್ಕೋಬೇಕು, ಅವನಿಗೆ ಎಣ್ಣೆ ನೀರು ಹಾಕಬೇಕು, ಮತ್ತು ಬೇವಿನ ಸೊಪ್ಪದೆಲ್ಲ ತರಬೇಕು. ಈ ಥರದೊಂದು ಜ್ಞಾನದಲ್ಲಿ ನಾನು ಇದನ್ನೆಲ್ಲ ಅಷ್ಟೊಂದು ತಲೆಯಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ಯಾಕಂದರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಎಷ್ಟೊಂದು ಮರ್ತಿರ್ತೀವಿ. ಆಮೇಲೆ ಎಲ್ಲ ಒಂದೊಂದೇ ನೆನಪು ಮಾಡ್ಕೊತ ಬಂತು. ಮತ್ತು ಎಲ್ಲರೂ ನಮ್ಮ ರಿಲೇಷನ್ಸ್ ಎಲ್ಲ ಫೋನ್ ಮಾಡ್ತಾರಲ್ಲ, ಫೋನ್ ಮಾಡಿ ಏನಾಗಿದೆ, ಹೆಂಗೆ ಬಂದಿದೆ ಅಂತ ಹೇಳುವಾಗ ಹಿಂಗಾಗಿದೆ ಅಂತಂದಾಗ, ಓ ದೊಡ್ಡಮ್ಮ ಇದನ್ನು ನೀವು ಚೆನ್ನಾಗಿ ಫಾಲೋ ಮಾಡಬೇಕು, ಮನೇಲಿ ಮುಟ್ಟು ಚಟ್ಟು ಆಗಬಾರ್ದು, ಬೇರೆಯವ್ರು ಯಾರು ಬರಬಾರ್ದು, ನೀವು ಎಲ್ಲಿಗೂ ಹೋಗ್ಬೇಡ್ರಿ ಅಂತ ಅಂದರು. ಆಲ್ಮೋಸ್ಟ್ ನಾವೆಲ್ಲ ಹೋಗೋದೇ ಕಾಳಾಗಿ ಬಿಟ್ಬಿಟ್ವಿ. ಇನ್ನು ಅಮ್ಮನ ಮನೆಯಿಂದ ಒಂದು ಸ್ವಲ್ಪ ಗುರೇಳು ಮತ್ತು ಶೇಂಗಾ ಪುಡಿ ತರಿಸಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಟೊಮೊಟೊ ಎಲ್ಲ ಆ್ಯಡ್ ಮಾಡಿ ಒಂದು ಸ್ವಲ್ಪ ಹುಣ್ಸೆಹಣ್ಣು ರಸ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತೇಳಿ. ಈ ಥರ ಅವರೆಲ್ಲ ಹೇಳುವಾಗ ನಿಯಮಗಳು ಒಂದೊಂದೇ ನೆನಪು ಬಂದಾಗ ಮತ್ತೆ ಫಾಲೋ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಅತ್ತೆಗೆ ಹೇಳ್ತಾ ಇದ್ದೆ ನಾನು, ಅದೇ ನನಗೆ ನೆನಪಿರಲಿಲ್ಲ, ನಾನು ಹಾಕ್ಬಿಟ್ಟೆ ಅಂತಂದಾಗ, ಸರಿ ನೆನಪಿಲ್ದಂಗೆ ಹಾಕಿದ್ರೆ ನಡೆಯುತ್ತೆ, ಆದರೆ ಇವಾಗ ಗೊತ್ತಾಗಿದೆ ಅಲ್ಲ, ಒಂದು ಸ್ವಲ್ಪ ಚೆನ್ನಾಗಿ ಫಾಲೋ ಮಾಡಿ ಅಂತ. ಸೊ ಅದಾಗಿದ ತಕ್ಷಣ ಇನ್ನು ಪಲ್ಯ ಎಲ್ಲ ಆಯಿತು ಫ್ರೆಂಡ್ಸ್. ಮಧ್ಯಾಹ್ನ ಊಟಕ್ಕೆ ಕೂತ್ಕೊಂಡ್ವಿ. ಚಪಾತಿ ಮತ್ತು ಪಲ್ಯ ಎಲ್ಲರೂ ತಿಂದ್ವಿ. ಚಿಟ್ಟಿ ಕೂಡ ತಿಂತಾ ಇದ್ದಾನೆ. ಅವನಿಗೆ ಬಾಯಲ್ಲೆಲ್ಲ ಉರಿ ಸ್ಟಾರ್ಟ್ ಆಗಿತ್ತಂತೆ ಫ್ರೆಂಡ್ಸ್. ಅವನು ಹೇಳ್ತಾ ಇದ್ದ, ನನಗೆ ತಿನ್ನೋದಕ್ಕೆ ಆಗ್ತಿಲ್ಲ ಅಂತ. ನಿನಗೇನು ತಿನ್ಬೇಕಂತ ಅನ್ಸುತ್ತೆ ಅದನ್ನೇ ಮಾಡ್ತೀವಿ ಹೇಳು ಅಂತಂದಾಗ, ಇವಾಗ ಪ್ರೆಸೆಂಟ್ ಮೊಸರು ಮತ್ತು ಚಪಾತಿ ಕೊಟ್ಟಿದ್ದೀವಿ ತಿನ್ನೋದಕ್ಕೆ ಅಂತ. ಇನ್ನು ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಒಂದು ಸ್ವಲ್ಪ ಹೊತ್ತು ಅದೆಲ್ಲ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಅತ್ತೆ ಜೊತೆ ಮಾತಾಡ್ಕೊತ ಟಿವಿ ನೋಡ್ಕೊಂತ ಕೂತ್ಕೊಂಡ್ವಿ. ಚಿಟ್ಟಿ ಬರ್ತಾ ಒಂದು ಸ್ವಲ್ಪ ಜಾಸ್ತಿ ಸುಸ್ತಾಗೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅವನಿಗೆ ಮೈ ಮೇಲೆಲ್ಲ ಕಾಣಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಯ್ತಲ್ಲ, ಜ್ವರ ಬಂತು. ಎಷ್ಟರ ಮಟ್ಟಿಗೆ ಅಂತಂದರೆ ಪಾಪ ಒದ್ದಾಡ್ಬಿಟ್ಟ ಫ್ರೆಂಡ್ಸ್. ಈ ಸರಿ ನನಗೆ ಯಾವತ್ತೂ ಈ ಥರದೊಂದು ಎಕ್ಸ್ಪೀರಿಯೆನ್ಸ್ ಆಗಿರಲಿಲ್ಲ. ಮಕ್ಕಳಿಗೆ ಬಂದೋಯ್ತು, ಬಟ್ ಅಷ್ಟು ಉರಿ ಸಂಕಟ ಇರಲಿಲ್ಲ. ಸಣ್ಣ ಮಕ್ಕಳಿಗೆ ಬಂದರೆ ಅವ್ರ ತಾಯಿಗೆ ಉರಿ ಸಂಕಟ ಹಾಕುತ್ತೆ ದೇವರು ಅಂತ ಹೇಳ್ತಾರೆ. ನನಗೆ ಲಾಸ್ಟ್ ಇಯರ್ ಒಂದು ಸ್ವಲ್ಪ ಉರಿ ಸಂಕಟ, ವಾಮಿಟ್ ಸೆನ್ಸೇಷನ್ ಎಲ್ಲ ಇತ್ತು. ಅಂಥದ್ರ ನಡುವೆ ಮಕ್ಕಳಿಗೆಲ್ಲ ಅದೇನೇನಿದೆ ಫಾಲೋ ಮಾಡೋದು ಅದನ್ನೆಲ್ಲ ಮಾಡ್ಕೊಂಬರ್ತಾ ಇದ್ದೆ. ಬಟ್ ಈ ಟೈಮ್ ಚಿಟ್ಟಿನ ಅನುಭವಿಸ್ಬೇಕಲ್ಲ, ಅದನ್ನು ನೋಡೋದಕ್ಕಾಗಲಿಲ್ಲ. ಅಲ್ಲಿ ನೋಡಿ ಎಷ್ಟು ಮೆತ್ತಗಾಗ್ಬಿಟ್ಟ ಅಂತಂದರೆ ಮಧ್ಯಾಹ್ನ ಆಗೋದ್ರೊಳಗಡೆ ಫುಲ್ಲು ಬಟ್ಟೆ ಎಲ್ಲ ಬಿಚ್ಚಿ ಈ ಥರ ಬೆಡ್ಶೀಟ್ ಎಲ್ಲ ಹೊಚ್ಕೊಂಡು ಕೂತ್ಕೊಳ್ಳೋಪ್ಪಿ ಸಾಕು ಅಂತೆಲ್ಲ ಹೇಳಿ ಅವನ್ನ ಸಮಾಧಾನ ಮಾಡೋದ್ರಲ್ಲೇ ನಮ್ಮದು ದಿನವೆಲ್ಲ ಹೋಗೋಕೆ ಸ್ಟಾರ್ಟ್ ಆಯಿತು. ಹಾಗೆಯೇ ಮತ್ತೆ ಚಿಟ್ಟಿಗೆ ಹುಷಾರಿಲ್ಲ, ಹೆಂಗೋ ಸ್ವಲ್ಪ ಆರಾಮಿದಾನಲ್ಲ ಅಂತ ಹೇಳಿ ಮತ್ತೆ ವಾಪಸ್ ಹೋಗ್ಬಿಟ್ರು. ಅದಾದಮೇಲೆ ಮತ್ತೆ ಬಂದರು. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ ಅದನ್ನು. ಇನ್ನು ಸಂಜೆ ಹೊತ್ತಿಗೆ ಪಾಪ ತುಂಬ ಮೆತ್ತಗಾಗ್ಬಿಟ್ಟಿದ್ದ ನನ್ನ ಮಗ. ನಿಜವಾಗ್ಲೂ ಅವನು ನೋಡಿದಾಗೆಲ್ಲ ಭಯಂಕರ ಸಂಕಟ ಆಗ್ತಿತ್ತು. ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಅವನು ಇವಾಗ ಹಿಂಗಿದ್ದಾನೆ. ನೆಕ್ಸ್ಟ್ ವ್ಲಾಗಲ್ಲಿ ನೋಡಿ ಇನ್ನೂ ಹಿಂಗಾಗಿದ್ದಾನೆ ಅಂತಂದರೆ ನಾನು ಶೂಟ್ ಮಾಡಿದ್ದೀನಿ, ಶೇರ್ ಮಾಡ್ತೀನಿ. ಒಂದು ಮಾವಿನಹಣ್ಣು ಇತ್ತು, ಮಾವಿನಹಣ್ಣು ತುಂಬ ಇಷ್ಟ ಅವನಿಗೆ. ಹಾಗಾಗಿ ಮಾವಿನಹಣ್ಣು ತಿಂತೀಯಾ, ಹೆಚ್ಕೊಡ್ತೀನಿ ತಿನ್ನು ಅಂತ ಹೇಳಿ ಅದನ್ನು ಕೂಡ ಹೆಚ್ಕೊಟ್ಟು ಇವಾಗ ತಿಂದದಾದ್ಮೇಲೆ ಮತ್ತೆ ಮಲ್ಕೊಂಡ ಅವನು. ಇನ್ನು ಮಿಂಚು ಅಂತೂ ಆಟ ಆಡ್ತಿದ್ದಾಳೆ. ಹಾಗೆ ಪೊರ್ಕೆಲಿ ಕಸ ಹೊಡಿಬಾರ್ದಾಗಿತ್ತಂತೆ, ನಾನು ಅದನ್ನೂ ಮಾಡಿಬಿಟ್ಟೆ. ಅದು ಕೂಡ ನನಗೆ ಗೊತ್ತಿರಲಿಲ್ಲ. ಅದು ನೆಕ್ಸ್ಟ್ ಮಾರ್ನಿಂಗ್ ನಮ್ಮ ಅಕ್ಕ ಫೋನ್ ಮಾಡಿದರು, ನಮ್ಮ ವಾರ್ಗೀತೆ ಇದ್ದಾರಲ್ಲ ಅವ್ರು ಫೋನ್ ಮಾಡಿ ಈ ಥರ ದೊಡ್ಡಮ್ಮ ಬಂದರೆ ಇನ್ನೂ ಏನೇನು ಫಾಲೋ ಮಾಡಬೇಕಂತ ಅವಳೊಂದಷ್ಟು ಹೇಳ್ಕೊಟ್ಲು. ಆವಾಗ ಮತ್ತೆ ನಾವು ಪೊರ್ಕೆ ಯೂಸ್ ಮಾಡೋದು ಬಿಟ್ವಿ. ಅದಕ್ಕಿಂತ ಮುಂಚೆ ಗೊತ್ತಿರಲಿಲ್ಲಲ್ಲ, ಪೊರ್ಕೆಲೆ 1-2 ಸಾರಿ ಕಸ ಹೊಡೆದೆ. ಸೊ ಆ ಥರ ಮಾಡಿದಾಗ ಅವ್ರಿಗೆ ಉರಿ ಸಂಕಟ ಜಾಸ್ತಿ ಆಗುತ್ತೆ ಅಂತ ಗೊತ್ತಾಗಿ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ವಿ. ಇನ್ನು ದೇವ್ರನ್ನ ಕಳಿಸೋವರೆಗೂ ಪೊರ್ಕೆ ಮುಟ್ಟಂಗಿಲ್ಲ, ಮನೇಲಿ ಕಸ ಹೊಡೆಯೋಂಗಿಲ್ಲ ಅಂತ. ನಮಗೆ ಗೊತ್ತಿಲ್ಲದೆ ಅದನ್ನು ಮಾಡಿದ್ರೆ ಅದನ್ನ ನಡೆಸ್ಬೋದು, ಗೊತ್ತಾದಾಗ ನಾವು ಮಾಡಿದ್ರೆ ಅದು ಮತ್ತೆ ಡಬಲ್ ಎಫೆಕ್ಟ್ ಕೊಟ್ಬಿಡುತ್ತೆ ಅಂತ ಭಯಪಡಿಸ್ತಾರೆ ಫ್ರೆಂಡ್ಸ್. ಈ ಮಕ್ಕಳು ನೋವನ್ನು ನೋಡೋದಕ್ಕಿಂತ ಕೆಲವೊಂದಷ್ಟು ಫಾಲೋ ಮಾಡಿದ್ರೆ ಆಯ್ತಪ್ಪ ಅಂತ ಅನ್ನಿಸ್ಬಿಡುತ್ತೆ, ಅಂಥ ಪರಿಸ್ಥಿತಿ ಬಂದುಬಿಡುತ್ತೆ. ಪಾಪ ನಮ್ಮ ಚಿಟ್ಟಿ ತುಂಬ ಗಟ್ಟಿ ಇದ್ದಾನೆ. ಮನೇಲಿ ಹೇಳಬೇಕು ಅಂತಂದರೆ ಅವನಿಗೆ ಜಾಸ್ತಿ ಪ್ರಾಬ್ಲಮ್ಸ್ ಬಂದಿರೋದು ಇಲ್ಲಿವರೆಗೂ. ಅದನ್ನೆಲ್ಲದೂ ಕೂಡ ಒಂಥರ ಫೇಸ್ ಮಾಡ್ಕೊಂಡು ಬರ್ತಿರ್ತಾನೆ. ಅವನೇನೋ ಗಟ್ಟಿ ಅಂತ ಬಾಯಲ್ಲಿ ಹೇಳ್ತೀವಿ, ಅದು ಅನುಭವಿಸೋರಿಗೆ ಗೊತ್ತು ಎಷ್ಟು ಸಂಕಟ ಅನುಭವಿಸ್ದ ಈ ಸರಿ ಅಂತಂದರೆ. ನಾವಂತರೂ ಮನೇಲಿ
ಮನೇಲಿರೋರು ಅಷ್ಟರು ಕೂಡ ಡಲ್ ಆಗಿಬಿಟ್ಟಿದ್ವಿ. ಮತ್ತು ಎಲ್ಲರೂ ಎಲ್ಲ ದೇವ್ರನ್ನೂ ಕೂಡ ಪ್ರೇ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ನಮ್ಮಮ್ಮ ಅಂತೂ ಇನ್ನು ಕೇಳಬೇಕಾ, ನಮ್ಮಮ್ಮ ಚಿಟ್ಟಿಗೆ ಹುಷಾರಿಲ್ಲ ಅಂದಿದ್ದಕ್ಕೆ ಆ ದೇವರು ಈ ದೇವರು ಅಂತಂದೇಳಿ ಎಲ್ಲ ಅರ್ಕೆ ಕಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತು. ಅಮ್ಮ ನೆನಪಿರಲ್ಲ, ದಯವಿಟ್ಟು ಸುಮ್ಮನಿರಮ್ಮ, ನೀನು ಹಂಗೆ ಅರ್ಕೆ ಕಟ್ಕೊಬೇಡ ಅಂತ ಇರ್ತೀನಿ ನಾನು ಯಾವಾಗಲೂ. ಬಟ್ ಮುಡುಕು ಕಟ್ಟಿಡು ಅಂತ ಹೇಳ್ತಾ ಇದ್ರು. ನಮ್ಮಮ್ಮ ಏನಂತಂದ್ರು ಅಂದರೆ, ಮೈ ಮೇಲೆ ಬಂದಿರೋಂಥ ಗುಳ್ಳೆ ಎಲ್ಲ ಹೊಡ್ಕೊಂಡು ಬ್ಲ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಆಗಿದ್ದಕ್ಕೆ ತುಂಬ ದೊಡ್ಡಮ್ಮ ಬಂದಿರೋದು ನಾಗಮ್ಮನ ಅವತಾರದಲ್ಲಿ. ಸೊ ಹಾಗಾಗಿ ಒಂದು ಈ ಗುತ್ಲದ ರೋಡಲ್ಲಿ ಒಂದು ನಾಗದೇವತೆ ಇದೆ ಫ್ರೆಂಡ್ಸ್. ಅದು ನಿಜವಾಗಿ ಮೂಡಿರುವಂಥದ್ದು. ಇವಾಗ ರೀಸೆಂಟ್ಲಿ ಒಂದು ಸುಮಾರು 5 6 ಇಯರ್ಸ್ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಅದಕ್ಕಿಂತ ಮುಂಚೆ ಅಲ್ಲಿ ಏನೂ ಇರಲಿಲ್ಲ. ಹೊಲ ಉಳುಮೆ ಮಾಡೋದಕ್ಕೋಗಿ ಏನು JCB ಕೆಳಗಡೆ ಹಾವು ಸಿಕ್ಕು ಅದು ಹಂಗೆ ಮೇಲ್ಗಡೆ ಎದ್ದಿತ್ತು ಅಂತ ಒಂದು ಕತೆ ಇದೆ. ಅದು ರೀಸೆಂಟ್ಲಿ ಆಗಿರೋದು, ಮತ್ತೆ ಮುಂಚೆ ಕತೆ ಅಲ್ಲ, ಇವಾಗ ಆಗಿರೋದು. ಸೊ ಅದನ್ನು ಏನು ತುಂಬ ಚೆನ್ನಾಗಿ ದೇವ್ರು ಮಾಡಿದ್ದಾರೆ. ಅಲ್ಲಿ ಒಂದು ಕಲ್ಲಿತ್ತಂತೆ, ಅದನ್ನು ತೆಗೆದಾಗ ಅದು ನಿಜವಾಗಿಯೂ ಮೂಡಿರುವಂಥದ್ದು. ಅದಕ್ಕೆ ಅಲ್ಲೊಂದು ದೇವಸ್ಥಾನ ಆಗಿದೆ. ನಾವು ಯಾವಾಗಲೂ ಅಲ್ಲಾಸಿಂದನೇ ಓಡಾಡ್ತಿರ್ತೀವಿ, ಬಟ್ ಒಂದು ದಿನವೂ ಹೋಗಿ ನಾವು ಏನೂ ಮಾಡಿ ಬಂದಿಲ್ಲ, ಹಣ್ಣು ಕಾಯಿ ಏನು ಮಾಡಿಸ್ಕೊಂಬಂದಿಲ್ಲ. ಸೊ ಹಂಗಾಗಿ ಆ ದೇವರು ಕೂಡ ಮುಡುಕು ಕಟ್ಟಿಡು ಅಂತಂದಾಗ ಮುಡುಕು ಕಟ್ಟಿಟ್ಟಿದ್ದು. ಈ ಥರದ್ದೆಲ್ಲ ಮನೇಲಿ ದೊಡ್ಡವರಿದ್ದಾರೆ ಅಂತಂದಾಗ ಗೊತ್ತಾಗುತ್ತೆ. ನಮ್ಗೆ ಏನು ಗೊತ್ತಾಗುತ್ತೆ, ನಮಗೆ ಆ್ಯಕ್ಚುಲಿ ಒದ್ದಾಡ್ತಿದ್ದಾರೆ ಅಂತಂದರೆ ಮೆಡಿಸಿನ್ಸ್ ತರೋದಕ್ಕೆ ಅಷ್ಟೇ ಗೊತ್ತು. ಅಂದ್ರೂ ಅವನು ಒದ್ದಾಟ ನೋಡಲಿಲ್ಲಂಗೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಮೆಡಿಸಿನ್ಸ್ ಕೂಡ ತಂದಿಟ್ಟು ಅದನ್ನು ಫಾಲೋ ಮಾಡ್ತಾ ಇದ್ದೆ. ದೇವರ ಹೆಸರು ಹೇಳ್ಕೊಂಡು ಹಾಕ್ಬೇಕಂತೆ. ಇನ್ನು ಅವನಿಗೆ ಸಪ್ರೇಟಾಗಿ ಈ ಥರ ಹಾಸಿಗೆ ಹಾಸಬೇಕು ಅಂದಿದ್ದಕ್ಕೆ ಒಳಗಿನ ರೂಮಲ್ಲಿ ಈ ಥರ ಹಾಸಿಗೆ ಹಾಸಿದ್ವಿ. ಬಟ್ ಆಮೇಲೆ ಗೊತ್ತಾಯಿತು ಅದು ಫ್ಯಾನು ಸೆಟ್ ಆಗಲಿಲ್ಲ ಫ್ರೆಂಡ್ಸ್. ಫುಲ್ಲು ಬಿಸಿ ಇದೆ ಫಸ್ಟೇ ಬೇಸ್ಗೆ. ಅದಕ್ಕೆ ಅವನಿಗೆ ಮತ್ತೆ ನಾವೇನು ಮಾಡಿದ್ವಿ ಅಂದರೆ ಸೋಫಾ ಮೇಲೆ ಕಂಪ್ಲೀಟಾಗಿ ತೆಗೆದು ಎಲ್ಲ ಕೊಡ್ವಿ, ಮತ್ತು ಬೇವಿನ ಸೊಪ್ಪೆಲ್ಲ ಕೆಳಗಡೆ ಹಾಕಿ ಇಲ್ಲೇ ಹಾಸಿಗೆ ಮಾಡಿಕೊಟ್ವಿ. ಒಳಗಡೆ ಫ್ಯಾನ್ ಸೆಟ್ ಆಗಲ್ಲ, ಮತ್ತು ಅವನು ಕೂಡ ಅಷ್ಟು ರೂಮಲ್ಲಿ ಒಬ್ಬನ್ನೇ ಬಿಡೋಕ್ಕಾಗಲ್ಲ, ಕಂಪಲ್ಸರಿ ನಾವು ಬೇರೆ ಇರಬೇಕಾಗುತ್ತೆ. ಬೇಡ ಸೋಫಾ ಮೇಲೇ ಇರಲಿ ಅವನು ಅಂತೇಳಿ ಇಲ್ಲೇ ಹಾಸಿಗೆ ಹಾಕ್ಕೊಟ್ಟಿದ್ದು. ಆಲ್ರೆಡಿ ನೋಡಿ ಎಷ್ಟು ಮೆತ್ತಗಾಗ್ಬಿಟ್ಟಿದ್ದಾನೆ ಪಾಪ. ಈ ಥರ ಮಲ್ಗೋನೇ ಅಲ್ಲ ಅವನು, ಮಲ್ಕೊಂಡ್ಬಿಟ್ಟಿದ್ದ. ನನಗಂತರೂ ಯಾವ ಕಡೆ ಕೂಡ ತಲೆ ಓಡಲಿಲ್ಲ, ಅಷ್ಟರ ಮಟ್ಟಿಗೆ ಆಗಿತ್ತು. ಹಾಗಾಗಿ ಅಷ್ಟರ ಮಟ್ಟಿಗೆ ವೀಡಿಯೋಸ್ ಕೂಡ ನಾನು ಶೂಟ್ ಗೀಟ್ ಅದು ಏನೂ ಮಾಡ್ಕೊಂಡಿಲ್ಲ. ಎಲ್ಲದಕ್ಕೂ ಸ್ಟಾಪ್ ಮಾಡಿಟ್ಟು ಸುಮ್ಮನೆ ಮನೆ ಕೆಲಸ, ಅಡುಗೆ ಕೆಲಸ ಮತ್ತು ನಮ್ಮ ಚಿಟ್ಟಿ ಕೆಲಸ ಇದನ್ನೇ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಅಕ್ಕ ಹೇಳಿರೋ ರೂಲ್ಸ್ಗಳಲ್ಲಿ ಇದು ಒಂದು, ಯಾವುದು ಎಂಜಲ್ ತಟ್ಟೆಗಳು ಮತ್ತು ಪಾತ್ರೆಗಳು ಯಾವುದು ಬಿಡಬಾರ್ದು, ಎಲ್ಲ ಆಗಿಂದಾಗೆ ಕ್ಲೀನ್ ಮಾಡ್ಕೊ ಅಂತ ಹೇಳ್ತಾಯಿದ್ರು. ಅಯ್ಯೋ ಹೌದಾ ಅಕ್ಕ, ನಾನು ನೋಡಿದ್ರೆ ಪಾತ್ರೆ ಎಲ್ಲ ಗುಡ್ಡೆ ಹಾಕಿರ್ತೀನಿ, ನನಗೆ ಟೈಮ್ ಸಿಗೋದೆ 1 ಸರಿ 2 ಸರಿ ಮನೇಲಿ. ಹಾಗಾಗಿ ಅವಾಗೆ ತೊಳ್ಕೊತಿದ್ದೆ. ಸರಿ ತಗ, ಇನ್ಮೇಲೆ ನಾನು ಶೂಟಿಗೆ ಹೊರಗಡೆ ಹೋಗಲ್ಲ, ಚಿಟ್ಟಿ ಹುಷಾರಾಗೋವರೆಗೂ ಯಾವುದು ಅಷ್ಟರ ಮಟ್ಟಿಗೆ ನಾನು ಶೂಟ್ಸ್ ಇಟ್ಕೊಳ್ಳಲ್ಲ, ಫ್ರೀ ಇದ್ದರೆ ಮಾತ್ರ ಇಟ್ಕೊತೀನಿ, ಎಲ್ಲ ಮಾಡ್ಕೊತೀನಿ ಅಂತ ಹೇಳಿ ಇನ್ನು ಈ ಕೆಲಸಗಳೆಲ್ಲ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡು ಅವನಿಗೆ ಏನೇನು ಇಷ್ಟ ಬರುತ್ತೋ ಆ ಥರ ಅಡುಗೆ ಮಾಡಿ ಕೊಡಬೇಕಲ್ಲ, ಇನ್ನು ಅದಕ್ಕಂತಲೇ ಪರ್ಟಿಕ್ಯುಲರಾಗಿ ಟೈಮ್ ಇಟ್ಬಿಟ್ಟೆ ನಾನು. ಹಾಗೆ ಮಧ್ಯಾಹ್ನಕ್ಕೆ ಏನಾದರೂ ಅಡುಗೆ ಮಾಡಿ ಇಟ್ಕೊಂಡ್ಬಿಟ್ರೆ ಈ ಥರ ರಾತ್ರಿಗೂ ಕೂಡ ಆರಾಮ್ಸೆ ಮ್ಯಾನೇಜ್ ಮಾಡ್ಬೋದು. ಅದು ಇತ್ತೀಚೆಗೆ ನಾನು ಅಂದ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಸಾಂಬಾರು ಜಾಸ್ತಿ ಮಾಡಿಟ್ರೆ 1-2 ಹೊತ್ತು ಬರುತ್ತೆ. ಸೊ ಯಾಕಂದರೆ ಫ್ರೆಂಡ್ಸ್ ಒಂದು ಸಮ್ಟೈಮ್ಸ್ ಹೆಂಗಾಗುತ್ತೆ ಗೊತ್ತಾ, ನಾನು ಎಡಿಟಿಂಗ್ ಕೂತ್ಕೊಂಡಿರ್ತೀನಿ ಅಥವಾ ಹೊರಗಡೆ ಹೋಗಿ ಬಂದಿರ್ತೀನಿ, ಹೊರಗಡೆ ಹೋಗಿ ಬರೋದ್ರೊಳಗಡೆ ಸುಸ್ತಾಗುತ್ತೆ. ಬಂದ ತಕ್ಷಣ ನನಗೇ ಆಗಲಿ ಊಟ ಮಾಡೋದಕ್ಕಿರಲ್ಲ, ಸಡನ್ನಾಗಿ ಮಾಡ್ಕೊಂಡು ತಿನ್ನೋದಕ್ಕಾಗಲ್ಲ. ಆ ಥರ ಟೈಮ್ ಇದ್ದಾಗ ತುಂಬ ಸುಸ್ತಾಗಿಬಿಡ್ತೀವಿ. ಹಾಗಾಗಿ ಅಂದ್ಕೊಂಡಿದ್ದೀನಿ ಅಂತಂದರೆ ಎಲ್ಲದನ್ನು ಮ್ಯಾನೇಜ್ ಮಾಡಲೇಬೇಕು. ನನೀಗ ಒಂದೊತ್ತಿಗೆ ಎಕ್ಸ್ಟ್ರಾ ಮಾಡಿಟ್ಕೊಂಡ್ರೆ ಏನಾಗ್ಬಿಡುತ್ತೆ ದಿವ್ಯಾ ಅಂಥೇಳಿ ಅವತ್ತಿಂದ ಮತ್ತೆ ನಾನು ಸ್ಟಾರ್ಟ್ ಮಾಡಿದ್ದು. ಸ್ವಲ್ಪ ಜಾಸ್ತಿನೇ ಮಾಡಿಟ್ಕೊತೀನಿ. ಸಾಧ್ಯ ಆದರೆ ಮನೆಗೆ ಯಾರಾದರೂ ಬರ್ಬೋದು ಸಡನ್ಲಿ, ಅಥವಾ ನಮ್ಮ ಅಮ್ಮಂಗೆ ಏನಾದರೂ ಸಾಂಬಾರು ಏನಾದರೂ ಮಾಡ್ಕೊಂಡಿಲ್ಲ ಅಂದರೆ ಕೊಟ್ಟು ಕಳಿಸ್ಬೋದು ಅಲ್ವಾ. ಈ ಥರ ಎಲ್ಲ ಇದ್ದಾಗ ಜಾಸ್ತಿ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂಥೇಳಿ ಅವಾಗಿಂದ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಇದ್ದೀನಿ. ಇನ್ನು ಗ್ಯಾಸ್ ಕಟ್ಟೆ ಎಲ್ಲ ಒರೆಸ್ಕೊಂಡಿದ್ದಾಯಿತು. ಗ್ಯಾಸ್ ಕೂಡ ಒಂದು ಸ್ವಲ್ಪ ತಿಕ್ಕಿ ತೊಳೆದೆ. ಇನ್ನು ಲಾಸ್ಟಿಗೆ ಇನ್ನೊಂದರ ಒಂಡೆಲ್ಲ ಏನೇನೆಲ್ಲ ಇದೆ ಚಿಕ್ಕ ಪುಟ್ಟ ಅದನ್ನೆಲ್ಲ ತೊಗೊಂಡು ಮತ್ತೆ ಸಿಂಕ್ ಹಾಕ್ಕೊತೀನಿ ನಾನು. ಸೊ ಆ ಥರನೂ ಒಂದಷ್ಟು ಇತ್ತಲ್ಲ, ಒಂದು 4-5 ಸಾಮಾನು ಅದನ್ನು ಕೂಡ ತೊಳೆದಿಟ್ಕೊಂಡು ಸಿಂಕ್ ತೊಳಿಬೇಕಿತ್ತು ಅಂತ ಹೇಳಿ ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಚಿಟ್ಟಿಗೆ ಊಟ ಮಾಡೋದಕ್ಕೆ ಅನ್ನ ಒಂದು ಸ್ವಲ್ಪ ತಿನ್ನಿಸ್ಬೇಕಿತ್ತು ಫ್ರೆಂಡ್ಸ್, ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದ ಅಂತೇಳಿ. ಬಟ್ ಅವ್ನು ತಿನ್ನಲ್ಲ, ನಾವೇ ತಿನ್ನಿಸ್ಬೇಕು ಅಂತೇಳಿ ಮತ್ತು ಇದನ್ನೆಲ್ಲ ಕ್ಲೀನ್ ಮಾಡಿ ಹೋಗಿ ಅವ್ನಿಗೊಂದು ಸ್ವಲ್ಪ ಊಟ ಮುಗಿಸ್ಕೊಂಡೆ. ಮತ್ತು ನಾಳೆ ಎಕ್ಸಾಮ್ ಇದೆ, ಅದರಲ್ಲೂ ಆ್ಯನ್ಯುವಲ್ ಎಕ್ಸಾಮ್ಸ್ ನಡೀತಾ ಇದೆ. ಇವತ್ತೇನೋ ಒಂದು ಬರೆದು ಬಂದಿದ್ದಾನೆ, ಇನ್ನು ನಾಳೆಗೆ ಒಂದು ಸ್ವಲ್ಪ ಪ್ರಿಪೇರ್ ಆಗಪ್ಪ ಅಂತಿದ್ದಕ್ಕೆ ಆ ಒಂದು ಪೇನ್ ಇದ್ದಾಗಲೇ ಎದ್ದು ಓದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದ. ಬಟ್ ಆದರೂ ಕೂಡ ಏನು ಅಮ್ಮ ನೋಡಮ್ಮ ಇಲ್ಲಿ ಹೆಂಗಾಗಿದೆ ಅಲ್ಲಿ ಹೆಂಗಾಗಿದೆ ಅಂತೇಳಿ ಬಾಡಿನ ತೋರಿಸ್ತಾನೆ ಇದ್ದ. ಅಷ್ಟರ ಮಟ್ಟಿಗೆ ಅವನು ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದ. ಅದರಲ್ಲೂ ಏನು ಗೊತ್ತಾ ಫ್ರೆಂಡ್ಸ್, ಅವನು ಮುಖ ಚೆನ್ನಾಗಿರ್ಬೇಕು ಅವನಿಗೆ. ಅವನೊಂಥರ ಬ್ಯೂಟಿ ಕಾನ್ಷಿಯಸ್ ಇದ್ದಂಗೆ, ಸ್ವಲ್ಪ ಏನು ಮಿಸ್ ಆಗಂಗಿಲ್ಲ ಅಂಥದ್ರಲ್ಲಿ ಮುಖ ತುಂಬ ಎದ್ದಳುವಾಗ ಅಮ್ಮ ನೋಡಮ್ಮ ಹಿಂಗಾಗ್ತೈತೆ ಹಂಗಾಗ್ತೈತೆ ಅಂತ ಹೇಳ್ತಿದ್ದ. ನಾನು ಅದ್ರ ಅವ್ನು ಹಂಗೆ ಅನ್ಕೋಬಾರ್ದು ಅಂತೇಳಿ ಕತೆಗಳು ಹೇಳ್ತಿದ್ದೆ. ಚಿಟಿ ನಾವು ಚಿಕ್ಕವರಿದ್ದಾಗ ಇದಕ್ಕಿಂತ
ಅದಕ್ಕಿಂತ ಜಾಸ್ತಿ ಆಗಿತ್ತು ಚಿಟಿ. ನಮಗೆ ಏನೇನೋ ಆಗಿತ್ತು, ಇಲ್ಲಿ ಕಣ್ಣತ್ರ ಎಲ್ಲ ನನಗೆ ಆಗಿತ್ತು, ನೋಡು ನನಗಿನ್ನೂ ಗುರ್ತಿದೆ ಅಂತ ಹೇಳಿ ತೋರಿಸ್ತಿದ್ದೆ. ಹೌದು ಫ್ರೆಂಡ್ಸ್, ನನಗೆ ಕಣ್ಣತ್ರ ಕಣ್ಣು ಕೆಳಗಿನ ರೆಪ್ಪೆ ಇರುತ್ತಲ್ಲ, ಆ ರೆಪ್ಪೆ ಮೇಲೇ ಒಂದು ಗುಳ್ಳೆ ಇತ್ತು. ಅದು ಹೋಗೋವಾಗ ಆ ಚರ್ಮ ಕೂಡ ಕಿತ್ಕೊಂಡು ಹೋಯ್ತು, ಅದು ಇನ್ನೂ ಗುರುತು ಹಂಗೆ ಇದೆ. ಮತ್ತೆ ಉಬ್ಬಿನ ಹತ್ರ ಒಂದಾಗಿತ್ತು, ಅದು ಕೂಡ ಕಿತ್ಕೊಂಡು ಹೋಗಿರೋ ಕಲೆ ಕೂಡ ಹಂಗೆ ಇದೆ. ಪ್ರತಿ ಸರಿ ಅಮ್ಮ ಬಂದಾಗ ಮಕ್ಳಿಗೆ ಏನಾದರೂ ಒಂದು ಗುರುತಿಟ್ಟೋಗುತ್ತಂತೆ. ಸೊ ಅದೆಲ್ಲ ನಂಬ್ತೀವಿ ನಾವು, ಯಾಕಂದರೆ ಪ್ರಾಕ್ಟಿಕಲ್ ಇದೆ. ಸೊ ನಮ್ಮ ಚಿಟ್ಟಿ ನೋಡಿ ಹೆಂಗೆ ಒದ್ದಾಡ್ತಿದ್ದಾನೆ. ನಾನು ಇದನ್ನು ಶೂಟ್ ಮಾಡೋದಕ್ಕೆ ಹಂಗೆ ಇಟ್ಟೋಗಿದ್ದೆ. ಹಾಗೆ ಇದಿಷ್ಟು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಮತ್ತು ನಾಳೆ ವ್ಲಾಗ್ ಏನಾಯಿತು, ಎಂಥ ಕತೆ, ಅದನ್ನೆಲ್ಲದು ಕೂಡ ಶೇರ್ ಮಾಡ್ಕೊತೀನಿ. ಐ ಥಿಂಕ್ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಒಂದೇ ಒಂದು ಲೈಕ್ ಮಾಡಿ, ಮತ್ತೆ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ಕಮೆಂಟ್ ಮೂಲಕ ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು. ಬಾಯ್.